ನಮಸ್ತೆ ವೀಕ್ಷಕ ಪ್ರಭುಗಳಿಗೆ. ಪ್ರತಿಧ್ವನಿಗೆ ಸ್ವಾಗತ. ಧ್ವನಿ ನನ್ನದು, ವಿಷಯ ನಿಮ್ಮದು. ವೀಕ್ಷಕ ಪ್ರಭುಗಳೇ, ಇವತ್ತು ನಾನು ನಿಮಗೆ ಇಬ್ಬರು ಪ್ರೇಮಿಗಳ ಕಥೆಯನ್ನು ಹೇಳ್ತೇನೆ. ಅವರು ಹೇಗೆ 600 ಕೋಟಿಯ ಕಂಪನಿಯನ್ನು ಕಟ್ಟಿದರು, ಹೇಗೆ ಸಮೋಸಾ ಉದ್ಯಮದಲ್ಲಿ ತಮ್ಮದೇ ಆದ ಬ್ರ್ಯಾಂಡನ್ನು ಸೃಷ್ಟಿ ಮಾಡಿದರು, ಹೇಗೆ ಸಮೋಸಾ ಸಿಂಗ್ ಹುಟ್ಟಿಕೊಳ್ತು ಅಂತ. ಸ್ನೇಹಿತರೆ, ಶಿಖರ್ವೀರ್ ಸಿಂಗ್ ಮತ್ತು ನಿಧಿ ಸಿಂಗ್ ಅವರ ಪರಿಚಯ ಕುರುಕ್ಷೇತ್ರ ಯೂನಿವರ್ಸಿಟಿಯಲ್ಲಿ ಬಯೋಟೆಕ್ ಓದುವ ಸಮಯದಲ್ಲಿ ಆಗ್ತದೆ. ಇವರು ತಮ್ಮ ಪದವಿಯ ನಂತರ ಶಿಖರ್ವೀರ್ ಸಿಂಗ್ ಅವರು ತಮ್ಮ ಮಾಸ್ಟರ್ ಡಿಗ್ರಿಗಾಗಿ ಹೈದರಾಬಾದಿಗೆ ಬಂದರೆ, ನಿಧಿ ಸಿಂಗ್ ಅವರು ದೆಹಲಿಯ ಒಂದು ಫಾರ್ಮಾ ಕಂಪನಿಯಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡ್ತಾರೆ. ಸ್ನೇಹಿತರೆ, ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಪ್ರತಿದಿನ 60 ಮಿಲಿಯನ್ ಸಮೋಸ, ಅಂದರೆ 6 ಕೋಟಿಯಷ್ಟು ಸಮೋಸ ಸೇಲ್ ಆಗ್ತದೆ. ಶಿಖರ್ವೀರ್ ಸಿಂಗ್ ಅವರು ತಾವು ಹೈದರಾಬಾದಿನಲ್ಲಿ ಮಾಸ್ಟರ್ ಡಿಗ್ರಿ ಮಾಡುವ ಸಂದರ್ಭದಲ್ಲಿ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ. ಅದೇನೆಂದರೆ, ಸಮೋಸಕ್ಕೆ ತನ್ನದೇ ಆದ ಬ್ರ್ಯಾಂಡ್ ಇಲ್ಲದೇ ಇರುವುದು ಹಾಗೂ ರೋಡ್ ಸೈಡಲ್ಲಿ ಸಿಗುವ ಸಮೋಸ ಹೈಜೀನಿಕ್ ಆಗಿ ಉತ್ಪಾದನೆ ಆಗದೇ ಇರುವುದು ಮುಂದೆ ಸಮೋಸಾ ಸಿಂಗ್ನ ಹುಟ್ಟಿಗೆ ಕಾರಣವಾಗ್ತದೆ. ಶಿಖರ್ವೀರ್ ಸಿಂಗ್ ಅವರು ತಾವು ಸಮೋಸಾ ಬಿಸ್ನೆಸ್ ಪ್ರಾರಂಭ ಮಾಡುವ ಯೋಚನೆಯನ್ನು ನಿಧಿ ಸಿಂಗ್ ಅವರೊಂದಿಗೆ ಹಂಚಿಕೊಳ್ತಾರೆ. ಅದೇ ಸಮಯದಲ್ಲಿ ಇವರಿಬ್ಬರ ಮದುವೆನೂ ಆಗುತ್ತೆ. ತಮ್ಮ ಈ ಯೋಚನೆಗೆ ನಿರ್ದಿಷ್ಟ ರೂಪ ಕೊಡಲು ಶಿಖರ್ವೀರ್ ಸಿಂಗ್ ಅವರು ತಮಗೆ ಬಯೋಕಾನ್ ಕಂಪನಿಯಲ್ಲಿ ಸಿಕ್ಕಿದ್ದ ಕೆಲಸವನ್ನು ತ್ಯಜಿಸ್ತಾರೆ. ಹಾಗೆ ನಿಧಿ ಸಿಂಗ್ ಅವರು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡಿಕೊಳ್ತಾರೆ. ಸ್ನೇಹಿತರೆ, ಇವರಿಬ್ಬರು ಸಮೋಸಾ ಬಿಸ್ನೆಸ್ ಶುರು ಮಾಡುವ ಬಗ್ಗೆ ಯೋಚನೆ ಮಾಡಿದ್ರೂ ಸಹ ಇವರ ಮನಸ್ಸಿನಲ್ಲಿ ಬಗೆಹರಿಯದ ಗೊಂದಲ ಬಹಳಷ್ಟಿರುತ್ತೆ. ತಮ್ಮ ಸಮೋಸಾ ಬಿಸ್ನೆಸ್ಸನ್ನು ಎಲ್ಲಿ ಪ್ರಾರಂಭ ಮಾಡಬೇಕು, ಹೇಗೆ ಪ್ರಾರಂಭ ಮಾಡಬೇಕು, ಯಾವ ರೀತಿಯ ಸಮೋಸಾವನ್ನು ಉತ್ಪಾದನೆ ಮಾಡಬಹುದು, ಸಮೋಸಾದ ಆರಂಭಿಕ ಬೆಲೆ ಎಷ್ಟಿರಬೇಕು, ಜನರು ಯಾವ ರೀತಿಯ ಸಮೋಸಾವನ್ನು ಇಷ್ಟಪಡಬಹುದು. ಇವರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಬರೋಬ್ಬರಿ 1 ವರ್ಷ 14 ತಿಂಗಳು ರಿಸರ್ಚ್ ಮಾಡ್ತಾರೆ. ಇವರ ಈ ರಿಸರ್ಚ್ನ ಫಲವಾಗಿ ಹುಟ್ಟಿಕೊಂಡಿದ್ದೇ ಸಮೋಸಾ ಸಿಂಗ್. ಸ್ನೇಹಿತರೆ, ಇವರು ಸಮೋಸಾ ಸಿಂಗ್ನ ಪ್ರಥಮ ಔಟ್ಲೆಟನ್ನು ಫೆಬ್ರವರಿ 2016ರಲ್ಲಿ ಬೆಂಗಳೂರಿನಲ್ಲಿ 300 ಸ್ಕ್ವೇರ್ ಫೀಟ್ ಕಿಚನಿಂದ ಪ್ರಾರಂಭ ಮಾಡ್ತಾರೆ. ಶಿಖರ್ವೀರ್ ಸಿಂಗ್ ಅವರು ತಮ್ಮ ಆರಂಭದ ದಿನದಲ್ಲಿ ಸಮೋಸಾ ಮಾಡುವುದರಲ್ಲಿ ಬ್ಯುಸಿ ಆದರೆ, ನಿಧಿ ಸಿಂಗ್ ಅವರು ವೇಟರ್ ಮತ್ತು ಕ್ಯಾಶಿಯರ್ ಕೆಲಸ ಮಾಡ್ತಾರೆ. ಇವರು ಜನರಿಗೆ ವೆಜ್ಜಿ ಸ್ಪೈಸ್ ಸಮೋಸ, ಕಡಾಯಿ ಪನ್ನೀರ್ ಸಮೋಸ, ಚಿಕನ್ ಕೀಮಾ ಸಮೋಸ, ಚಾಕ್ಲೇಟ್ ಸಮೋಸ, ಚೀಸ್ ಗ್ರಿಲ್ ಸಮೋಸ, ಸಿಜ್ವಾನ್ ಸಮೋಸ, ಮಂಚೂರಿಯನ್ ಸಮೋಸ ಎಂಬ ಹಲವು ವಿಧವನ್ನು ಪರಿಚಯಿಸಿದ್ದು ಇದು ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಸ್ನೇಹಿತರೆ, ನಾವು ನೋಡ್ಬೋದು, ಸಾಮಾನ್ಯವಾಗಿ ರೋಡ್ ಸೈಡಲ್ಲಿ ಸಿಗುವ ಸಮೋಸ ಹೆಚ್ಚಿನ ಆಯಿಲನ್ನು ಹೊಂದಿದ್ದು, ಇದನ್ನು ತಿನ್ನುವುದು ಆರೋಗ್ಯದ ದೃಷ್ಟಿಯಿಂದಲೂ ಅಪಾಯಕಾರಿಯಾಗಿದ್ದು, ಇದನ್ನು ಗಮನಿಸಿದ ಸಿಂಗ್ ದಂಪತಿಗಳು ಸಮೋಸಾ ಸಿಂಗ್ನಲ್ಲಿ ಸಿಗುವ ಸಮೋಸಾಗಳಿಗೆ ವಿಶಿಷ್ಟ ರೀತಿಯ ಶೇಪನ್ನು ಕೊಟ್ಟಿದ್ದು, ಇವರ ಪ್ರಕಾರ ಸಮೋಸಾ ಸಿಂಗ್ನಲ್ಲಿ ಉತ್ಪಾದನೆಯಾಗುವ ಸಮೋಸ ಬೇರೆ ಸಮೋಸಾಗಳಿಗೆ ಕಂಪೇರ್ ಮಾಡಿದರೆ 56% ಕಮ್ಮಿ ಕೊಬ್ಬಿನಾಂಶವನ್ನು ಹೊಂದಿದ್ದು, 46% ಕಮ್ಮಿ ಕ್ಯಾಲೋರೀಸನ್ನು ಹೊಂದಿದ್ದು, ತಿನ್ನಲು ಗರಿಗರಿಯಾಗಿ ಆರೋಗ್ಯಕರವಾಗಿದೆ. ಸ್ನೇಹಿತರೆ, ಸಿಂಗ್ ದಂಪತಿಗಳು ಸಮೋಸಾ ಸಿಂಗನ್ನು ಓಪನ್ ಅಂತೂ ಮಾಡಿದರು. ಆದರೆ ಇವರಿಗೆ ಈ ಬಿಸ್ನೆಸ್ಸನ್ನು ವಿಸ್ತರಿಸುವ ಆಸೆ ಬಹಳ ಇತ್ತು. ಇವರಿಗೆ ಆ ಸಮಯದಲ್ಲಿ ಒಂದು MNC ಕಂಪನಿಯಿಂದ 8,000 ಸಮೋಸಕ್ಕೆ ಬಂದ ಆರ್ಡರ್ ಮುಂದೆ ಇವರು ತಮ್ಮ ಸಮೋಸಾ ಸಿಂಗನ್ನು ವಿಸ್ತರಿಸುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಸ್ನೇಹಿತರೆ, ಇವರು ತಮಗೆ ಬಂದ 8,000 ಸಮೋಸಾದ ಆರ್ಡರನ್ನು ಪೂರೈಸಲು ದೊಡ್ಡ ಕಿಚನ್ಗೆ ಶಿಫ್ಟ್ ಆಗಬೇಕಾಗ್ತದೆ. ಇವರು ದೊಡ್ಡ ಕಿಚನ್ಗೆ ಶಿಫ್ಟ್ ಆಗಲು, ಅದಕ್ಕೆ ಹಣ ಹೊಂದಿಸಲು ಅವರು ಆಗ ತಾನೇ ಖರೀದಿಸಿದ ತಮ್ಮ ಬೆಂಗಳೂರಿನ ಯಲಹಂಕದಲ್ಲಿರುವ ಮನೆಯನ್ನು ಮಾರಬೇಕಾಗ್ತದೆ. ಒಂದು ಮೂಲಗಳ ಪ್ರಕಾರ ಸಿಂಗ್ ದಂಪತಿಗಳು ತಮ್ಮ ಮನೆ ಸೇಲ್ ಮಾಡುವ 1 ದಿನ ಮುಂಚೆಯಷ್ಟೇ ಆ ಮನೆಗೆ ಶಿಫ್ಟ್ ಆಗಿರ್ತಾರೆ. ಸ್ನೇಹಿತರೆ, ಮುಂದೆ ಸಿಂಗ್ ದಂಪತಿಗಳು ತಮ್ಮ ಸಮೋಸಾ ಸಿಂಗ್ನ ಔಟ್ಲೆಟನ್ನು ಪುಣೆ, ಹೈದರಾಬಾದ್, ಬೆಂಗಳೂರು, ಮುಂಬೈನಲ್ಲಿ ಪ್ರಾರಂಭ ಮಾಡುವುದರ ಜೊತೆಗೆ ಯಶಸ್ಸಿನ ಕಡೆಗೆ ಪಯಣವನ್ನು ಶುರು ಮಾಡ್ತಾರೆ. ಸ್ನೇಹಿತರೆ, ಸಮೋಸಾ ಸಿಂಗ್ 2017ರಲ್ಲಿ 5 ಕೋಟಿ, 2018ರಲ್ಲಿ 8 ಕೋಟಿ ವ್ಯವಹಾರವನ್ನು ಮಾಡ್ತದೆ. ಮುಂದೆ ಸಮೋಸಾ ಸಿಂಗ್ನಲ್ಲಿ ಇತರೆ ಕಂಪನಿಗಳಾದ ಶಿ ಕ್ಯಾಪಿಟಲ್, ಫೈರ್ಸೈಡ್ ವೆಂಚರ್ಸ್, ಇಕ್ವಿನಮಿಟಿ ಇನ್ವೆಸ್ಟ್ಮೆಂಟ್ಸ್, AET ಫಂಡ್ ಅವರು ಇನ್ವೆಸ್ಟ್ ಮಾಡ್ತಾರೆ.
ಸ್ನೇಹಿತರೆ, ಸಮೋಸಾ ಸಿಂಗ್ಗೆ ಪ್ರತಿಸ್ಪರ್ಧಿ ಎಂದರೆ ದ ಇಂಡಿಯನ್ ಸಮೋಸಾ, ಸಮೋಸಾ ಪಾರ್ಟಿ ಮತ್ತು ದ ಸಮೋಸಾ ಎಕ್ಸ್‌ಪ್ರೆಸ್. ಆದರೆ ಅವರಿಗೆಲ್ಲ ಹೋಲಿಸಿದರೆ ಸಮೋಸಾ ಸಿಂಗ್ ತಮ್ಮ ಯೂನಿಕ್ ಶೇಪ್, ಫ್ಲೇವರ್ಸ್ ಮತ್ತು ಸ್ಟ್ರಾಟಜಿಯಿಂದ ಬಹಳ ವಿಭಿನ್ನವಾಗಿದೆ. ಸಿಂಗ್ ದಂಪತಿಗಳು ತಮ್ಮ ಸಮೋಸಾ ಸಿಂಗ್ನ ಬಿಸ್ನೆಸ್ ಅನ್ನು ಮುಂದೆ ಕ್ಲೌಡ್ ಕಿಚನ್ನ ಮೂಲಕ ಇಡೀ ಭಾರತದಲ್ಲಿ ವಿಸ್ತರಿಸುವ ಯೋಚನೆಯಲ್ಲಿದ್ದಾರೆ. ಸ್ನೇಹಿತರೆ, ಒಂದು ವರದಿಯ ಪ್ರಕಾರ 2023ರಲ್ಲಿ ಸಮೋಸಾ ಸಿಂಗ್ನ ವಾರ್ಷಿಕ ಟರ್ನ್ಓವರ್ 45 ಕೋಟಿಯಾಗಿದ್ದು, ಒಂದು ದಿನದ ಆದಾಯ 12 ಲಕ್ಷ ರೂಪಾಯಿ. ಹಾಗೂ ಪ್ರಸ್ತುತ ಸಮೋಸಾ ಸಿಂಗ್ ದೇಶಾದ್ಯಂತ 40ಕ್ಕೂ ಹೆಚ್ಚಿನ ಔಟ್ಲೆಟ್ ಅನ್ನು ಹೊಂದಿದ್ದು, ಸಮೋಸಾವನ್ನು ದೇಶಾದ್ಯಂತ ಬ್ರ್ಯಾಂಡ್ ರೂಪದಲ್ಲಿ ಪರಿಚಯಿಸಿದ ಕೀರ್ತಿ ಸಿಂಗ್ ದಂಪತಿಗಳಿಗೆ ಸಲ್ಲುತ್ತದೆ. ಸ್ನೇಹಿತರೆ, ಇಷ್ಟಪಟ್ಟು ಕಷ್ಟಪಟ್ಟರೆ ಯಾವುದನ್ನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಸಿಂಗ್ ದಂಪತಿಗಳು ಅಲಿಯಾಸ್ ಸಮೋಸಾ ಸಿಂಗ್ ಉತ್ತಮ ಉದಾಹರಣೆ. ವೀಕ್ಷಕ ಪ್ರಭುಗಳೇ, ಮತ್ತೊಮ್ಮೆ ಪ್ರತಿಧ್ವನಿಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದ.